ಗೋವಾದಲ್ಲಿರುವ ಬೀಚಸ್ ಸೇಮ್ ಗೋವಾ ಲೈಕ್ ಪ್ಲೇಸಸ್ ನಮ್ಮ ಕರ್ನಾಟಕದಲ್ಲೂ ಇದೆ. ಎಲ್ಲಿ ಅಂದ್ರೆ ಗೋಕರ್ಣಗೆ ಗೋವಾ ಆಫ್ ಕರ್ನಾಟಕ ಅಂತಾನು ಕರೀತಾರೆ. ಬೆಂಗಳೂರಿಂದ 500 ಕಿಲೋಮೀಟರ್ ಮತ್ತು ಗೋವಾದಿಂದ 130 ಕಿಲೋಮೀಟರ್ ಅಲ್ಲಿ ಇದೆ. ಇಂದು ಗೋಕರ್ಣದಲ್ಲಿ ನಮ್ಮ ಸೆಕೆಂಡ್ ಡೇ. ಫಸ್ಟ್ ಡೇ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಯಾಣ ಕೇವ್ಸ್ ಮತ್ತು ವಿಭೂತಿ ಫಾಲ್ಸ್. ಇಲ್ಲಿನ ಬೀಚಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಫಸ್ಟ್ ನಾವು ಹೋಗಿದ್ದು ಓಂ ಬೀಚ್ ಗೆ. ನಮ್ಮ ಸ್ಟೇ ಇಂದ 8 ಕಿಲೋಮೀಟರ್ ಡಿಸ್ಟೆನ್ಸ್ ಆಗಿತ್ತು. ಈ ಬೀಚ್ ಓಂ ಆಕಾರದಲ್ಲಿದೆ, ಸೊ ಇದಕ್ಕೆ ಓಂ ಬೀಚ್ ಅಂತ ಕರೀತಾರೆ. ಇಲ್ಲಿ ಸನ್ಸೆಟ್ ನೋಡಕ್ಕೆ ಬೆಸ್ಟ್ ಪ್ಲೇಸ್. ಇಲ್ಲಿ ವಾಟರ್ ಆಕ್ಟಿವಿಟೀಸ್ ಮಾಡಬಹುದು. ಇಲ್ಲಿಂದ ಟ್ರೆಕ್ ಮಾಡಿಕೊಂಡು ಹಾಫ್ ಮೂನ್ ಮತ್ತು ಪ್ಯಾರಡೈಸ್ ಬೀಚ್ ಗೆ ಹೋಗಬಹುದು. ಅರ್ಲಿ ಮಾರ್ನಿಂಗ್ ಇಲ್ಲಿಗೆ ನಾವು ಬಂದ್ವಿ, ಪೀಸ್ಫುಲಿ ಎಂಜಾಯ್ ಮಾಡಿದ್ವಿ, ಬೀಚ್ ವಾಕ್ ಮಾಡಿದ್ವಿ, ಯಾರು ಇರ್ಲಿಲ್ಲ. ಇಲ್ಲಿಂದ ನಾವು ಬಂದ್ವಿ ಕುಡ್ಲೆ ಬೀಚ್ ಗೆ. ಓಂ ಬೀಚ್ ಇಂದ ಬರೀ 3 ಕಿಲೋಮೀಟರ್ ಡಿಸ್ಟೆನ್ಸ್ ಆಗಿತ್ತು. ಇಲ್ಲಿ ಸ್ವಲ್ಪ ಕೆಳಗೆ ಇಳಿದು ಹೋಗ್ಬೇಕಾಗುತ್ತೆ. ಈ ಪ್ಲೇಸ್ ಒನ್ ಆಫ್ ದಿ ಸೀನಿಕ್ ಬೀಚ್ ಇನ್ ಗೋಕರ್ಣ. ಬೆಳಿಗ್ಗೆ ಕಡಿಮೆ ಜನ ಇದ್ರು, ಆರಾಮಾಗಿ ಎಂಜಾಯ್ ಮಾಡಿದ್ವಿ. ನಂತರ ನಾವು ಬಂದ್ವಿ ಗೋಕರ್ಣ ಬೀಚ್. ಇದು ಮೇನ್ ಬೀಚ್ ಗೋಕರ್ಣದಲ್ಲಿ. ಇಲ್ಲಿ ಜಾಸ್ತಿ ಜನ ಇರ್ತಾರೆ. ಇಲ್ಲಿಯೇ ನಮ್ಮ ಸ್ಟೇ ಇದ್ದಿದ್ದು. ಸೊ ಎಕ್ಸ್ಪ್ಲೋರ್ ಮಾಡಿಕೊಂಡು ನಂತರ ನಾವು ಹೋದ್ವಿ ಮಿರ್ಜಾನ್ ಫೋರ್ಟ್ ಗೆ. ಗೋಕರ್ಣದಿಂದ 23 ಕಿಲೋಮೀಟರ್ ಅಲ್ಲಿ ಇರೋದು. ಮಿರ್ಜಾನ್ ಫೋರ್ಟ್ ಒನ್ ಆಫ್ ದಿ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಇನ್ ಗೋಕರ್ಣ. ಇಲ್ಲಿ ಎಂಟ್ರಿ ಫೀ ಇರ್ಲಿಲ್ಲ. ಈ ಫೋರ್ಟ್ ಟೋಟಲ್ 10 ಎಕರೆ ಅಲ್ಲಿ ಇರೋದು. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ವಿಡಿಯೋಸ್ ಕ್ಲಿಕ್ ಮಾಡಿಕೊಂಡು ಫೋರ್ಟ್ ಎಕ್ಸ್ಪ್ಲೋರ್ ಮಾಡಿಕೊಂಡು ನಂತರ ನಾವು ಗೋಕರ್ಣಕ್ಕೆ ಬಂದು ರಿಟರ್ನ್ ಮಂಗಳೂರಿಗೆ ಬಂದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಂಗಳೂರು ಎಕ್ಸ್ಪ್ಲೋರ್ ಮಾಡೋಣ. ಗೋಕರ್ಣದ ಫುಲ್ ವಿಡಿಯೋ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. TFK ವ್ಲಾಗ್ಸ್ ಅಲ್ಲಿ ಚೆಕ್ ಮಾಡಿ.